ಗಳ ಭರಾಟೆ ನಡುವೆ ಹಲವರು ಇನ್ನು ಆಟೋ ರಿಕ್ಷಾಗಳನ್ನೇ ಅವಲಂಬಿಸಿದ್ದಾರೆ. ಬಹುತೇಕ ಚಾಲಕರು ಕೇವಲ ನಾಮಕಾವಸ್ಥೆಗೆ ಮಾತ್ರ ಮೀಟರ್ ಅನ್ನು ಅಳವಡಿಸಿದ್ದಾರೆ. ಪ್ರಯಾಣಿಕರಿಂದ ಬೇಕಾಬಿಟ್ಟಿಯಾಗಿ ಹಣವನ್ನ ಪಡಿತಾ ಇದ್ದಾರೆ. ಹೇಗೆಲ್ಲ ಯಾಮಾರಿಸ್ತಾರೆ ಜನರು, ಹೇಗೆಲ್ಲ ಯಾಮಾರ್ತಾರೆ ತೋರಿಸ್ತೀವಿ ಈ ಸ್ಟೋರಿ. ಶಿವಮೊಗ್ಗ ಪ್ರವಾಸೋದ್ಯಮ ಮತ್ತು ಕೈಗಾರಿಕೋದ್ಯಮದಲ್ಲಿ ಮುನ್ನುಗ್ಗುತ್ತಿರುವ ಜಿಲ್ಲೆ. ಇಲ್ಲಿ ಲಕ್ಷಾಂತರ ಜನರು ಪ್ರತಿನಿತ್ಯ ಓಡಾಡುತ್ತಾರೆ. ಸ್ವಂತ ವಾಹನಗಳ ಭರಾಟೆ ನಡುವೆಯೂ ಹಲವಾರು ಪ್ರಯಾಣಕ್ಕೆ ಆಟೋ ರಿಕ್ಷಾಗಳನ್ನೇ ಅವಲಂಬಿಸಿದ್ದಾರೆ. ಆದ್ರೆ ಬಹುತೇಕ ಆಟೋ ಚಾಲಕರು ಮೀಟರ್ ಅಳವಡಿಸಿದ್ದರೂ ಬಳಸುತ್ತಿಲ್ಲ. ಪ್ರಯಾಣಿಕರಿಂದ ಬೇಕಾಬಿಟ್ಟಿಯಾಗಿ ಹಣ ವಸೂಲಿ ಮಾಡ್ತಿದ್ದಾರೆ. ಏನಾಯ್ತು ಕಡ್ಡಾಯ ಮೀಟರ್ ಆದೇಶ? ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಟೋಗಳಿಗೆ ಮೀಟರ್ ಅಳವಡಿಕೆ ಕಡ್ಡಾಯಗೊಳಿಸಿ ವರ್ಷವೇ ಕಳೆದಿದೆ. ಪ್ರತಿ 1.5 ಕಿಲೋಮೀಟರ್ಗೆ ದರ ನಿಗದಿ ಮಾಡಲಾಗಿದೆ. ಇಷ್ಟಾದ್ರೂ ಕೆಲ ಆಟೋ ಚಾಲಕರು ಸಾರ್ವಜನಿಕರಿಂದ ಬೇಕಾಬಿಟ್ಟಿ ಹಣ ಪಡೆಯುತ್ತಿದ್ದಾರಂತೆ. ಆಟೋದವರು ಮೀಟ್ರ್ 40 ರೂಪಾಯಿ ಅವರು ಫಿಕ್ಸ್ ಮಾಡಿದ್ರೆ ನಾವು ಇಲ್ಲಿಂದ ಗಾಂಧಿ ಬಜಾರಿಗೆ ಹೋಗ್ಬೇಕಂದ್ರೆ ಅವರು ನಮ್ಮ ಹತ್ರ 60 ರೂಪಾಯಿ 70 ರೂಪಾಯಿ ಅಂತಾರೆ. ಮೀಟ್ರ್ ಹಾಕಿದ್ರೆ ಅದು ಎಷ್ಟು ಬರುತ್ತೆ ನಾವು ಆ ಪೇಮೆಂಟ್ ಮಾಡೋಕೆ ರೆಡಿ ಇರ್ತೀವಿ. ಅವ್ರು ಕೇಳಿದ್ರು ಕೂಡ ಗಲಾಟೆ ಮಾಡ್ತಾರೆ. ನಾವು ಸುಮ್ಮನೆ ನಾವು ಯಾವುದೋ ಟೆನ್ಷನ್ ಇರ್ತೀವಿ. ಅವ್ರ ಹತ್ರ ಜಗಳ ಮಾಡೋಂಥ ನಮಗೇನು ಇರೋಲ್ಲ. ಬಟ್ ನಾವು ಅವ್ರ ರೇಟ್ ಜಾಸ್ತಿ ಕೇಳಿದಾಗ ನಾವು ಕೊಡಬೇಕಾಗತ್ತೆ. ನಾವು ಹತ್ತಿರ್ತೀವಿ, ತಪ್ಪಾಗತ್ತೆ. ಅದಕ್ಕೆ ಪೊಲೀಸ್ನವರು ಅದ್ರ ಇದ್ರಲ್ಲಿ ಕಂಡೀಷನ್ ಮಾಡಿ. ಇನ್ನು ಜಿಲ್ಲಾದ್ಯಂತ 15,000ಕ್ಕೂ ಅಧಿಕ ಆಟೋ ರಿಕ್ಷಾಗಳಿವೆ ಅಂತ ಅಂದಾಜಿಸಲಾಗಿದೆ. ಈ ಪೈಕಿ 6-7 ಸಾವಿರ ಆಟೋ ರಿಕ್ಷಾಗಳು ಶಿವಮೊಗ್ಗ ಜಿಲ್ಲಾ ಕೇಂದ್ರದಲ್ಲೇ ಸಂಚರಿಸುತ್ತಿವೆ. ಆದ್ರೆ ಮೀಟರ್ ಹಾಕದೆ ಮನಸು ಇಚ್ಛೆ ದರ ನಿಗದಿ ಮಾಡಿ ಪ್ರಯಾಣಿಕರ ಹಣ ಸುಲಿಗೆ ಮಾಡುತ್ತಿದ್ದರೂ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆ. ಮೀಟ್ರ್ ಹಾಕಬೇಕು. ಈಗ ಮೀಟ್ರ್ ಹಾಕಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಈಗ ಎಲ್ಲಿಗಾರ ಹೋಗಬೇಕು ಅಂದರೆ 40-60 ರೂಪಾಯಿ ಚಾರ್ಜ್ ಕೇಳ್ತಾರೆ. ಈಗ ಮೀಟ್ರ್ ಹಾಕಿದ್ರೆ ಸ್ವಲ್ಪ ಕಮ್ಮಿ ಕೇಳ್ತಾರೆ. ಅದಕ್ಕೆ ಈಗ ನಾವೆಲ್ಲರ ಕಾಲೇಜಿಗೆ ಹೋಗ್ಬೇಕಪ್ಪ ಅಂದರೆ ಅಷ್ಟು ಅಮೌಂಟ್ ಕೊಟ್ಟು ಹೋಗಬೇಕು. ಈ ಗೌರ್ಮೆಂಟ್ ಬಸ್ಸಿಂದು ಸೌಲಭ್ಯನೂ ಇಲ್ಲ ನಮ್ಮ ಕಡೆ. ಅದಕ್ಕೆ ಮೀಟ್ರ್ ಹಾಕಬೇಕು. ಕಟ್ಟುನಿಟ್ಟಾಗಿ ಮೀಟರ್ ಅಳವಡಿಸಬೇಕು, ಇಲ್ಲದಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಪೊಲೀಸ್ ಇಲಾಖೆ ಎಚ್ಚರಿಕೆ ನೀಡಿದೆ. ಕೆಲವೊಂದ್ಸಲಿ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ ನಮಗೆ, ಆಟೋದವರು ಮೀಟ್ರು ಹಾಕ್ತಾ ಇಲ್ಲ, ಪಾಲನೆ ಮಾಡ್ತಾ ಇಲ್ಲ ಅಂತಂದು. ಸೊ ಸಾರ್ವಜನಿಕರಿಗೂ ಕೂಡ ನಾವು ತಿಳಿಸೋದೇನಂತಂದರೆ, ನೀವು ಶಿವಮೊಗ್ಗ ನಗರ ವ್ಯಾಪ್ತಿನಲ್ಲಿ ಎಲ್ಲಾದರೂ ಆಟೋನಲ್ಲಿ ಪ್ರಯಾಣ ಮಾಡುವಾಗ ಯಾರಾದರೂ ನಿಮಗೆ ಆಟೋ ಮೀಟ್ರ್ ಹಾಕ್ತಾ ಇಲ್ಲ ಅಥವಾ ನಿಮಗೇನಾದರೂ ಹರಾಜ್ ಮಾಡ್ತಾ ಇದ್ದಾರೆ, ನಾವು ಯಾಕೆ ಹಾಕಬೇಕು ಅಂತ ಇತ್ತು ಅಂತಂದರೆ ಇಮಿಡಿಯೇಟ್ಲಿ ನಮ್ಮ ಈ ಸಹಾಯವಾಣಿ 112ಗೆ ನೀವು ಫೋನ್ ಮಾಡಿ ಕರೆ ಕೊಟ್ಟು ಏನು ಸಮಸ್ಯೆ ಅಂತಂದು ಹೇಳ್ತು ಅಂತಂದರೆ ಇಮಿಡಿಯೇಟ್ಲಿ ನಾವು ರೆಸ್ಪಾಂಡ್ ಮಾಡ್ತೀವಿ. ಅದೇನೇ ಇರಲಿ, ಕೆಲ ಆಟೋ ಚಾಲಕರ ವಸೂಲಿಗೆ ಜಿಲ್ಲಾಡಳಿತ ಬ್ರೇಕ್ ಹಾಕಲೇಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಭರಾಟೆ ನಡುವೆ ಹಲವರು ಇನ್ನು ಆಟೋ ರಿಕ್ಷಾಗಳನ್ನೇ ಅವಲಂಬಿಸಿದ್ದಾರೆ. ಬಹುತೇಕ ಚಾಲಕರು ಕೇವಲ ನಾಮಕಾವಸ್ಥೆಗೆ ಮಾತ್ರ ಮೀಟರ್ ಅನ್ನ ಅಳವಡಿಸಿದ್ದಾರೆ. ಪ್ರಯಾಣಿಕರಿಂದ ಬೇಕಾಬಿಟ್ಟಿಯಾಗಿ ಹಣವನ್ನ ಪಡಿತಾ ಇದ್ದಾರೆ. ಹೇಗೆಲ್ಲ ಯಾಮಾರಿಸ್ತಾರೆ ಜನರು, ಹೇಗೆಲ್ಲ ಯಾಮಾರ್ತಾರೆ ತೋರಿಸ್ತೀವಿ ಈ ಸ್ಟೋರಿ. ಶಿವಮೊಗ್ಗ ಪ್ರವಾಸೋದ್ಯಮ ಮತ್ತು ಕೈಗಾರಿಕೋದ್ಯಮದಲ್ಲಿ ಮುನ್ನುಗ್ಗುತ್ತಿರುವ ಜಿಲ್ಲೆ. ಇಲ್ಲಿ ಲಕ್ಷಾಂತರ ಜನರು ಪ್ರತಿನಿತ್ಯ ಓಡಾಡುತ್ತಾರೆ. ಸ್ವಂತ ವಾಹನಗಳ ಭರಾಟೆ ನಡುವೆಯೂ ಹಲವಾರು ಪ್ರಯಾಣಕ್ಕೆ ಆಟೋ ರಿಕ್ಷಾಗಳನ್ನೇ ಅವಲಂಬಿಸಿದ್ದಾರೆ. ಆದ್ರೆ ಬಹುತೇಕ ಆಟೋ ಚಾಲಕರು ಮೀಟರ್ ಅಳವಡಿಸಿದ್ದರೂ ಬಳಸುತ್ತಿಲ್ಲ. ಪ್ರಯಾಣಿಕರಿಂದ ಬೇಕಾಬಿಟ್ಟಿಯಾಗಿ ಹಣ ವಸೂಲಿ ಮಾಡ್ತಿದ್ದಾರೆ. ಏನಾಯ್ತು ಕಡ್ಡಾಯ ಮೀಟರ್ ಆದೇಶ? ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಟೋಗಳಿಗೆ ಮೀಟರ್ ಅಳವಡಿಕೆ ಕಡ್ಡಾಯಗೊಳಿಸಿ ವರ್ಷವೇ ಕಳೆದಿದೆ. ಪ್ರತಿ 1.5 ಕಿಲೋಮೀಟರ್ಗೆ ದರ ನಿಗದಿ ಮಾಡಲಾಗಿದೆ. ಇಷ್ಟಾದ್ರೂ ಕೆಲ ಆಟೋ ಚಾಲಕರು ಸಾರ್ವಜನಿಕರಿಂದ ಬೇಕಾಬಿಟ್ಟಿ ಹಣ ಪಡೆಯುತ್ತಿದ್ದಾರಂತೆ. ಆಟೋದವರು ಮೀಟ್ರ್ 40 ರೂಪಾಯಿ ಅವರು ಫಿಕ್ಸ್ ಮಾಡಿದ್ರೆ ನಾವು ಇಲ್ಲಿಂದ ಗಾಂಧಿ ಬಜಾರಿಗೆ ಹೋಗ್ಬೇಕಂದ್ರೆ ಅವರು ನಮ್ಮ ಹತ್ರ 60 ರೂಪಾಯಿ 70 ರೂಪಾಯಿ ಅಂತಾರೆ. ಮೀಟ್ರ್ ಹಾಕಿದ್ರೆ ಅದು ಎಷ್ಟು ಬರುತ್ತೆ ನಾವು ಆ ಪೇಮೆಂಟ್ ಮಾಡೋಕೆ ರೆಡಿ ಇರ್ತೀವಿ. ಅವ್ರು ಕೇಳಿದ್ರು ಕೂಡ ಗಲಾಟೆ ಮಾಡ್ತಾರೆ. ನಾವು ಸುಮ್ಮನೆ ನಾವು ಯಾವುದೋ ಟೆನ್ಷನ್ ಇರ್ತೀವಿ. ಅವ್ರ ಹತ್ರ ಜಗಳ ಮಾಡೋಂಥ ನಮಗೇನು ಇರೋಲ್ಲ. ಬಟ್ ನಾವು ಅವ್ರ ರೇಟ್ ಜಾಸ್ತಿ ಕೇಳಿದಾಗ ನಾವು ಕೊಡಬೇಕಾಗತ್ತೆ. ನಾವು ಹತ್ತಿರ್ತೀವಿ, ತಪ್ಪಾಗತ್ತೆ. ಅದಕ್ಕೆ ಪೊಲೀಸ್ನವರು ಅದ್ರ ಇದ್ರಲ್ಲಿ ಕಂಡೀಷನ್ ಮಾಡಿ. ಇನ್ನು ಜಿಲ್ಲಾದ್ಯಂತ 15,000ಕ್ಕೂ ಅಧಿಕ ಆಟೋ ರಿಕ್ಷಾಗಳಿವೆ ಅಂತ ಅಂದಾಜಿಸಲಾಗಿದೆ. ಈ ಪೈಕಿ 6-7 ಸಾವಿರ ಆಟೋ ರಿಕ್ಷಾಗಳು ಶಿವಮೊಗ್ಗ ಜಿಲ್ಲಾ ಕೇಂದ್ರದಲ್ಲೇ ಸಂಚರಿಸುತ್ತಿವೆ. ಆದ್ರೆ ಮೀಟರ್ ಹಾಕದೆ ಮನಸು ಇಚ್ಛೆ ದರ ನಿಗದಿ ಮಾಡಿ ಪ್ರಯಾಣಿಕರ ಹಣ ಸುಲಿಗೆ ಮಾಡುತ್ತಿದ್ದರೂ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆ.
ಮೀಟ್ರ್ ಹಾಕಬೇಕು. ಈಗ ಮೀಟ್ರ್ ಹಾಕಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಈಗ ಎಲ್ಲಿಗಾರ ಹೋಗಬೇಕು ಅಂದರೆ 40-60 ರೂಪಾಯಿ ಚಾರ್ಜ್ ಕೇಳ್ತಾರೆ. ಈಗ ಮೀಟ್ರ್ ಹಾಕಿದ್ರೆ ಸ್ವಲ್ಪ ಕಮ್ಮಿ ಕೇಳ್ತಾರೆ. ಅದಕ್ಕೆ ಈಗ ನಾವೆಲ್ಲರ ಕಾಲೇಜಿಗೆ ಹೋಗ್ಬೇಕಪ್ಪ ಅಂದರೆ ಅಷ್ಟು ಅಮೌಂಟ್ ಕೊಟ್ಟು ಹೋಗಬೇಕು. ಈ ಗೌರ್ಮೆಂಟ್ ಬಸ್ಸಿಂದು ಸೌಲಭ್ಯನೂ ಇಲ್ಲ ನಮ್ಮ ಕಡೆ, ಅದಕ್ಕೆ ಮೀಟ್ರ್ ಹಾಕಬೇಕು. ಕಟ್ಟುನಿಟ್ಟಾಗಿ ಮೀಟರ್ ಅಳವಡಿಸಬೇಕು, ಇಲ್ಲದಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಪೊಲೀಸ್ ಇಲಾಖೆ ಎಚ್ಚರಿಕೆ ನೀಡಿದೆ. ಕೆಲವೊಂದ್ಸಲಿ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ ನಮಗೆ, ಆಟೋದವರು ಮೀಟ್ರು ಹಾಕ್ತಾ ಇಲ್ಲ, ಪಾಲನೆ ಮಾಡ್ತಾ ಇಲ್ಲ ಅಂತಂದು. ಸೊ ಸಾರ್ವಜನಿಕರಿಗೂ ಕೂಡ ನಾವು ತಿಳಿಸೋದೇನಂತಂದರೆ, ನೀವು ಶಿವಮೊಗ್ಗ ನಗರ ವ್ಯಾಪ್ತಿನಲ್ಲಿ ಎಲ್ಲಾದರೂ ಆಟೋನಲ್ಲಿ ಪ್ರಯಾಣ ಮಾಡುವಾಗ ಯಾರಾದರೂ ನಿಮಗೆ ಆಟೋ ಮೀಟ್ರ್ ಹಾಕ್ತಾ ಇಲ್ಲ ಅಥವಾ ನಿಮಗೇನಾದರೂ ಹರಾಜ್ ಮಾಡ್ತಾ ಇದ್ದಾರೆ, ನಾವು ಯಾಕೆ ಹಾಕಬೇಕು ಅಂತ ಇತ್ತು ಅಂತಂದರೆ ಇಮಿಡಿಯೇಟ್ಲಿ ನಮ್ಮ ಈ ಸಹಾಯವಾಣಿ 112ಗೆ ನೀವು ಫೋನ್ ಮಾಡಿ ಕರೆ ಕೊಟ್ಟು ಏನು ಸಮಸ್ಯೆ ಅಂತಂದು ಹೇಳ್ತು ಅಂತಂದರೆ ಇಮಿಡಿಯೇಟ್ಲಿ ನಾವು ರೆಸ್ಪಾಂಡ್ ಮಾಡ್ತೀವಿ. ಅದೇನೇ ಇರಲಿ, ಕೆಲ ಆಟೋ ಚಾಲಕರ ವಸೂಲಿಗೆ ಜಿಲ್ಲಾಡಳಿತ ಬ್ರೇಕ್ ಹಾಕಲೇಬೇಕಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಭರಾಟೆ ನಡುವೆ ಹಲವರು ಇನ್ನು ಆಟೋ ರಿಕ್ಷಾಗಳನ್ನೇ ಅವಲಂಬಿಸಿದ್ದಾರೆ. ಬಹುತೇಕ ಚಾಲಕರು ಕೇವಲ ನಾಮಕಾವಸ್ಥೆಗೆ ಮಾತ್ರ ಮೀಟರ್ ಅನ್ನ ಅಳವಡಿಸಿದ್ದಾರೆ. ಪ್ರಯಾಣಿಕರಿಂದ ಬೇಕಾಬಿಟ್ಟಿಯಾಗಿ ಹಣವನ್ನ ಪಡಿತಾ ಇದ್ದಾರೆ. ಹೇಗೆಲ್ಲ ಯಾಮಾರಿಸ್ತಾರೆ ಜನರು, ಹೇಗೆಲ್ಲ ಯಾಮಾರ್ತಾರೆ ತೋರಿಸ್ತೀವಿ ಈ ಸ್ಟೋರಿ. ಶಿವಮೊಗ್ಗ ಪ್ರವಾಸೋದ್ಯಮ ಮತ್ತು ಕೈಗಾರಿಕೋದ್ಯಮದಲ್ಲಿ ಮುನ್ನುಗ್ಗುತ್ತಿರುವ ಜಿಲ್ಲೆ. ಇಲ್ಲಿ ಲಕ್ಷಾಂತರ ಜನರು ಪ್ರತಿನಿತ್ಯ ಓಡಾಡುತ್ತಾರೆ. ಸ್ವಂತ ವಾಹನಗಳ ಭರಾಟೆ ನಡುವೆಯೂ ಹಲವಾರು ಪ್ರಯಾಣಕ್ಕೆ ಆಟೋ ರಿಕ್ಷಾಗಳನ್ನೇ ಅವಲಂಬಿಸಿದ್ದಾರೆ. ಆದ್ರೆ ಬಹುತೇಕ ಆಟೋ ಚಾಲಕರು ಮೀಟರ್ ಅಳವಡಿಸಿದ್ದರೂ ಬಳಸುತ್ತಿಲ್ಲ. ಪ್ರಯಾಣಿಕರಿಂದ ಬೇಕಾಬಿಟ್ಟಿಯಾಗಿ ಹಣ ವಸೂಲಿ ಮಾಡ್ತಿದ್ದಾರೆ. ಏನಾಯ್ತು ಕಡ್ಡಾಯ ಮೀಟರ್ ಆದೇಶ? ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಟೋಗಳಿಗೆ ಮೀಟರ್ ಅಳವಡಿಕೆ ಕಡ್ಡಾಯಗೊಳಿಸಿ ವರ್ಷವೇ ಕಳೆದಿದೆ. ಪ್ರತಿ 1.5 ಕಿಲೋಮೀಟರ್ಗೆ ದರ ನಿಗದಿ ಮಾಡಲಾಗಿದೆ. ಇಷ್ಟಾದ್ರೂ ಕೆಲ ಆಟೋ ಚಾಲಕರು ಸಾರ್ವಜನಿಕರಿಂದ ಬೇಕಾಬಿಟ್ಟಿ ಹಣ ಪಡೆಯುತ್ತಿದ್ದಾರಂತೆ. ಆಟೋದವರು ಮೀಟ್ರ್ 40 ರೂಪಾಯಿ ಅವರು ಫಿಕ್ಸ್ ಮಾಡಿದ್ರೆ ನಾವು ಇಲ್ಲಿಂದ ಗಾಂಧಿ ಬಜಾರಿಗೆ ಹೋಗ್ಬೇಕಂದ್ರೆ ಅವರು ನಮ್ಮ ಹತ್ರ 60 ರೂಪಾಯಿ 70 ರೂಪಾಯಿ ಅಂತಾರೆ. ಮೀಟ್ರ್ ಹಾಕಿದ್ರೆ ಅದು ಎಷ್ಟು ಬರುತ್ತೆ ನಾವು ಆ ಪೇಮೆಂಟ್ ಮಾಡೋಕೆ ರೆಡಿ ಇರ್ತೀವಿ. ಅವ್ರು ಕೇಳಿದ್ರು ಕೂಡ ಗಲಾಟೆ ಮಾಡ್ತಾರೆ. ಗಲಾಟೆ ನಾವು ಸುಮ್ಮನೆ ನಾವು ಯಾವುದೋ ಟೆನ್ಷನ್ ಇರ್ತೀವಿ. ಅವ್ರ ಹತ್ರ ಜಗಳ ಮಾಡೋಂಥ ನಮಗೇನು ಇರೋಲ್ಲ. ಬಟ್ ನಾವು ಅವ್ರ ರೇಟ್ ಜಾಸ್ತಿ ಕೇಳಿದಾಗ ನಾವು ಕೊಡಬೇಕಾಗತ್ತೆ. ನಾವು ಹತ್ತಿರ್ತೀವಿ, ತಪ್ಪಾಗತ್ತೆ. ಅದಕ್ಕೆ ಪೊಲೀಸ್ನವರು ಇದರಲ್ಲಿ ಕಂಡೀಷನ್ ಮಾಡಿ. ಇನ್ನು ಜಿಲ್ಲಾದ್ಯಂತ 15,000ಕ್ಕೂ ಅಧಿಕ ಆಟೋ ರಿಕ್ಷಾಗಳಿವೆ ಅಂತ ಅಂದಾಜಿಸಲಾಗಿದೆ. ಈ ಪೈಕಿ 6-7 ಸಾವಿರ ಆಟೋ ರಿಕ್ಷಾಗಳು ಶಿವಮೊಗ್ಗ ಜಿಲ್ಲಾ ಕೇಂದ್ರದಲ್ಲೇ ಸಂಚರಿಸುತ್ತಿವೆ. ಆದ್ರೆ ಮೀಟರ್ ಹಾಕದೆ ಮನಸೋ ಇಚ್ಛೆ ದರ ನಿಗದಿ ಮಾಡಿ ಪ್ರಯಾಣಿಕರ ಹಣ ಸುಲಿಗೆ ಮಾಡುತ್ತಿದ್ದರೂ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆ. ಮೀಟ್ರ್ ಹಾಕಬೇಕು. ಈಗ ಮೀಟ್ರ್ ಹಾಕಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಈಗ ಎಲ್ಲಿಗಾರ ಹೋಗಬೇಕು ಅಂದರೆ 40-60 ರೂಪಾಯಿ ಚಾರ್ಜ್ ಕೇಳ್ತಾರೆ. ಈಗ ಮೀಟ್ರ್ ಹಾಕಿದ್ರೆ ಸ್ವಲ್ಪ ಕಮ್ಮಿ ಕೇಳ್ತಾರೆ. ಅದಕ್ಕೆ ಈಗ ನಾವೆಲ್ಲರ ಕಾಲೇಜಿಗೆ ಹೋಗ್ಬೇಕಪ್ಪ ಅಂದರೆ ಅಷ್ಟು ಅಮೌಂಟ್ ಕೊಟ್ಟು ಹೋಗಬೇಕು. ಈ ಗೌರ್ಮೆಂಟ್ ಬಸ್ಸಿಂದು ಸೌಲಭ್ಯನೂ ಇಲ್ಲ ನಮ್ಮ ಕಡೆ, ಅದಕ್ಕೆ ಮೀಟ್ರ್ ಹಾಕಬೇಕು. ಕಟ್ಟುನಿಟ್ಟಾಗಿ ಮೀಟರ್ ಅಳವಡಿಸಬೇಕು, ಇಲ್ಲದಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಪೊಲೀಸ್ ಇಲಾಖೆ ಎಚ್ಚರಿಕೆ ನೀಡಿದೆ. ಕೆಲವೊಂದ್ಸಲಿ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ ನಮಗೆ, ಆಟೋದವರು ಮೀಟ್ರು ಹಾಕ್ತಾ ಇಲ್ಲ, ಪಾಲನೆ ಮಾಡ್ತಾ ಇಲ್ಲ ಅಂತಂದು. ಸೊ ಸಾರ್ವಜನಿಕರಿಗೂ ಕೂಡ ನಾವು ತಿಳಿಸೋದೇನಂತಂದರೆ, ನೀವು ಶಿವಮೊಗ್ಗ ನಗರ ವ್ಯಾಪ್ತಿನಲ್ಲಿ ಎಲ್ಲಾದರೂ ಆಟೋನಲ್ಲಿ ಪ್ರಯಾಣ ಮಾಡುವಾಗ ಯಾರಾದರೂ ನಿಮಗೆ ಆಟೋ ಮೀಟ್ರ್ ಹಾಕ್ತಾ ಇಲ್ಲ ಅಥವಾ ನಿಮಗೇನಾದರೂ ಹರಾಜ್ ಮಾಡ್ತಾ ಇದ್ದಾರೆ, ನಾವು ಯಾಕೆ ಹಾಕಬೇಕು ಅಂತ ಇತ್ತು ಅಂತಂದರೆ ಇಮಿಡಿಯೇಟ್ಲಿ ನಮ್ಮ ಈ ಸಹಾಯವಾಣಿ 112ಗೆ ನೀವು ಫೋನ್ ಮಾಡಿ ಕರೆ ಕೊಟ್ಟು ಏನು ಸಮಸ್ಯೆ ಅಂತಂದು ಹೇಳ್ತು ಅಂತಂದರೆ ಇಮಿಡಿಯೇಟ್ಲಿ ನಾವು ರೆಸ್ಪಾಂಡ್ ಮಾಡ್ತೀವಿ. ಅದೇನೇ ಇರಲಿ, ಕೆಲ ಆಟೋ ಚಾಲಕರ ವಸೂಲಿಗೆ ಜಿಲ್ಲಾಡಳಿತ ಬ್ರೇಕ್ ಹಾಕಲೇಬೇಕಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.